ನಾನು ಇರಿಗೇಷನ್ ಮಿನಿಸ್ಟರ್ ಆಗಿದ್ದೆ. ಆಗ ಈ ನ್ಯಾಯ ಬಂತು. ಆಗೇನು ಬಂತು, ದೊಡ್ಡಬಳ್ಳಾಪುರಕ್ಕೆ ಒಂದು ರೇಟು, ನಮಗೊಂದು ರೇಟು. ನಾವಿಬ್ಬರು ಬಾರ್ಡಲ್ಲಿದ್ದೀವಿ, ಮಾಡಪ್ಪ ಈ ಜವಾಬ್ದಾರಿನ ಅಂತೇಳಿ ಅವ್ರಿಗೆ ವಹಿಸ್ತು. ಇದು ಅವ್ರ ಕ್ಷೇತ್ರ ಅಲ್ಲ, ಅವ್ರಿಗೆ ಈ ಜವಾಬ್ದಾರಿನ ವಹಿಸ್ತು. ಅದಾದ್ಮೇಲೆ ಅವರೆಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡಿದ್ರು. ಭೂಮಿ ಕೆಲವು ಕಡೆ 2000 ಅಡಿಗೂ ಜಾಸ್ತಿ ಹೋಗಿದೆ, ನೀರು ಸಿಗ್ತಾ ಇಲ್ಲ. ಬೆಂಗಳೂರಿಂದ ಒಂದಷ್ಟು ಕೊರತೆ ನೀರನ್ನ ಕೆಲವು ಕೆರೆಗಳಿಗೆ ಸ್ವಲ್ಪ ನೀರನ್ನ ಕ್ಲೀನ್ ಮಾಡಿ ಅಲ್ಲಿಗೆಲ್ಲ ಕಳಿಸ್ಕೊಡ್ತಾ ಇದ್ದೀವಿ. 20 ಲಕ್ಷ ಅಂತ ಇಲ್ಲಿತ್ತು, ಅಲ್ಲಿ 37 ಲಕ್ಷ, ಅಲ್ಲಿ 37 ಲಕ್ಷ ಇತ್ತು, ಇಲ್ಲಿ 20 ಲಕ್ಷ ಇತ್ತು. ಸರಿ ಸಮ ಕೊಡಬೇಕು ಅನ್ನೋದು ನಿಮ್ಮೆಲ್ಲರ ಅಭಿಪ್ರಾಯ ಇತ್ತು ಅಂತೇಳಿ ನಮ್ಮ ಅಧಿಕಾರಿಗಳು, ನಿಮ್ಮ ಮುಖಂಡರುಗಳು, ಜನಪ್ರತಿನಿಧಿಗಳು, ಆಗ ನಿಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದಂಥ ಮಧುಸ್ವಾಮಿಯವರು ಅವರೆಲ್ಲ ಕೂಡ ವಿಚಾರವನ್ನು ತಿಳಿಸಿ ಒಂದು ಈ ತೀರ್ಮಾನವನ್ನು ಮಾಡಿದ್ದಾರೆ. ಅದಕ್ಕೆ ಪೆಂಡಿಂಗ್ ಹಂಗೆ ಉಳ್ಕೊಂಡಿದೆ. ಕೋಲಾರವ್ರು ಗಲಾಟೆ ಮಾಡ್ತಾರೆ, ನೀವು ಏನು ಮಾಡ್ತೀರೋ ಗೊತ್ತಿಲ್ಲ, ನಮ್ಗೆ ನೀರು ತೊಗೊಂಡೋಗ್ಬೇಕು. ನೀರು ತೊಗೊಂಡೋಗ್ಬೇಕಾದ್ರೆ ನೀರು ಶೇಖರಣೆ ಮಾಡೋದು ಮಾತ್ರ ಕುಡಿಯೋ ನೀರನ್ನು ಮಾಡ್ಲಿಕ್ಕೆ ಸಾಧ್ಯ. ಈ ಹಿನ್ನೆಲೆಯಲ್ಲಿ ನಾನೇ ಸ್ಪಾಟ್ ಬೋರ್ಡ. ನೀವು ನನಗೆ ಬೈದರೂ ಬೇಜಾರು ಮಾಡ್ಕೊಂಡಿಲ್ಲ, 2 ಕೊಡಿದ್ರು ಬೇಜಾರು ಮಾಡ್ಕೊಂಡಿಲ್ಲ, ಕೆಲವು ವರ್ಷದ್ರು ಬೇಜಾರು ಮಾಡ್ಕೊಂಡಿಲ್ಲ. ಇವೆಲ್ಲ ತಿನ್ನಕ್ಕೆ ಬಂದಿದ್ದೀನಿ. ನಮ್ಮ ನೀರು ಬೈಕಿದ್ದ ನನಗೆ ಏನಾಗುದಿಲ್ಲ ಅಂತ ಅಲ್ಲೇ ಇರ್ತಿದ್ದ. ಆಫೀಸ್ ಹತ್ರ ಮಾತಾಡ್ತೀನಿ, ಈಗ ಬೈಕ್ ಕೊಡ್ತೀನಿ, ಹೇಳಿ ಅದೇನು ಬೇಕೋ ಹೇಳಿ. ನಿಮ್ಮ ನೀರು ತಪ್ಪಲ್ಲ, ನಿಮ್ಮ ಹಕ್ಕು, ನಿಮ್ಮ ಭೂಮಿ, ನಿಮ್ಮ ಆಸ್ತಿ. ಯಾರೋ ಆಸ್ತಿ ಕಳ್ಕೊಳ್ಳೋಕೆ ಯಾರು ಇಷ್ಟಪಡ್ತೀವಿ. ಆಮೇಲೆ ನಿಮಗೂ ಕೊಡ್ತೀವಿ ನೀರು, ನಿಮಗೂ ಕೊಡ್ತೀವಿ. ಆಮೇಲೆ ನಿಮಗೂ ಕೆರೆಗಳನ್ನ ತುಂಬಿಸ್ತೀವಿ, ಬೇರೆ ಕಡೆ ನಿಮಗೂ ಕೆರೆಗಳನ್ನ ಈಗಾಗಲೇ ನಾವು ತುಂಬಿಸ್ತೀವಿ. ಅದಕ್ಕೆ ಆಯ್ತಯ್ಯ, ಅಲ್ಲಿಂದ ಕೈ ಹೇಳೋದಕ್ಕೆ ಯಾರು ಕೇಳ್ತಾರೆ? ಮೈಕೆ ಕೊಡ್ತೀನಿ ಅಂತ ಹೇಳ್ತಾ ಇದ್ವಿ, ಕೈ ಹೇಳತ್ತಾರೆ. ಅವರು ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ, ನಾವು ಕೂಡ ಅವ್ರಿಗೆ ಸ್ವಾಗತ ಮಾಡ್ತೀವಿ. ಏನಕ್ಕೋಸ್ಕರ ಸ್ವಾಗತ ಮಾಡ್ತೀವಿ ಅಂದ್ರೆ ಸರ್ಕಾರನೇ ಇಲ್ಲಿ ಬಂದಿದೆ, ಅದಕ್ಕೋಸ್ಕರ ಸ್ವಾಗತ ಮಾಡ್ತೀವಿ. ಇಲ್ಲಿ ಎತ್ತಿನೊಳ್ಳೆ ಮಾಡೋದಕ್ಕೆ ಸ್ವಾಗತ ಮಾಡಲ್ಲ. ಯಾಕೆಂದ್ರೆ ನಮ್ಮ ತಾತ, ನಮ್ಮ ಮುತ್ತಾತ ಕಟ್ಟಿರತಕ್ಕಂಥ ಈ ಭೂಮಿಯಲ್ಲಿ ನಮ್ಗೆಲ್ಲ ಇರ್ತಕ್ಕಂಥದ್ದು ಕೇವಲ 1/2 ಎಕರೆ, 1 ಎಕರೆ ಈ ತರ ಇರ್ತಕ್ಕಂಥ ಭೂಮಿ. ಯಾರು 25 ಎಕರೆ, 30 ಎಕರೆ ಇರ್ತಕ್ಕಂಥ ರೈತರು ಯಾರು ಇಲ್ಲ. ಇಲ್ಲಿ ಹೈನುಗಾರಿಕೆ ಮಾಡ್ಕೊಂಡು ಮತ್ತೆ ರೇಷ್ಮೆ ಮಾಡ್ಕೊಂಡು ಒಂದು ಅಡಿಕೆ ಬೆಳ್ಕೊಂಡು ಜೀವನ ಸಾಗಿಸ್ತಾ ಇದೀವಿ. ಹಂಗಾಗಿ ಇಲ್ಲಿ ಡ್ಯಾಮ್ ಮಾಡ್ಲೇಬೇಕು ಅಂತ ನೀವೇನಾದ್ರು ತೀರ್ಮಾನ ಮಾಡಿದ್ರೆ ಮಾತ್ರ ಕೆರೆ ಡೆವಲಪ್ಮೆಂಟ್ ಮಾಡಿ, ಹಾಗೆ ತೀತದ ಕೆರೆ ಡೆವಲಪ್ಮೆಂಟ್ ಮಾಡಿ, ಕೆರೆಗಳನ್ನ ಡೆವಲಪ್ಮೆಂಟ್ ಮಾಡಿ ಈ ಸರ್ಕಾರ ಅವ್ರಿಗೂ ಕೂಡ ಕುಡಿಯೋದಕ್ಕೆ ನೀರು ತಗೊಂಡೋಗ್ಬೇಕು ಅಂತ ನಾನು ಕೇಳ್ತೀನಿ. ಮತ್ತೆ ಹಂಗೂ ಇಲ್ಲಿ ಮಾಡ್ತೀವಿ ಅಂತಂದ್ರೆ ಇಲ್ಲಿ ನಾವಂತೂ ಬಿಡೋದಿಲ್ಲ. ಯಾಕೆಂದ್ರೆ ನಮ್ಮ ಎಣೆಗಳ ಮೇಲೆ ಮಾಡಿದ್ರು ಸಮೇತ ನಾವು ಬಿಡೋದಿಲ್ಲ. ಯಾಕೆಂದ್ರೆ ನಮ್ಗೆ 1 ಎಕರೆ ನಮ್ಮ ತಾಯಿಗೆ ಜಮೀನು ಇರೋದು, ಬೇಕಾದ್ರೆ ತಹಶೀಲ್ದಾರ್ ಸಮೇತ ಪರಿಶೀಲನೆ ಮಾಡ್ಲಿ. ನಾವು 3 ಜನ ಮಕ್ಳಿದೀವಿ, ನಮ್ಗೇನ್ ಕೊಡ್ತಕ್ಕಂಥ ಪರಿಹಾರ ನಾವು ಕೈ ಚಾಚಲ್ಲ. ಯಾಕೆಂದ್ರೆ ಆ ಪರಿಹಾರ ನಮ್ಗೆ ಏನ್ಗೂ ಸಾಕಾಗಲ್ಲ, ಒಂದೊತ್ತಿನ ಊಟಕ್ಕೆ ಸಾಕಾಗ್ತದ ಅಂತ ನಾನು ಹೇಳಕ್ ಬಯಸ್ತೀನಿ. ಮಾತಾಡ್ತಿದ್ದೀನಿ ಸ್ವಾಮಿ. ಅಣ್ಣ ಹೀಗೆ ಸ್ವಾಮಿ, ನೀವು ನಮ್ಮವರೊಬ್ರು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅಂತ ನಾವಲ್ಲ, ಆ ಕಡೆ ಇದ್ದವರೆಲ್ಲ ಈ ಕಡೆ ಬಂದು ಓಟ್ ಹಾಕಿದ್ದೀವಿ. ನಮ್ಮನ್ನು ಕಾಪಾಡ್ರಿ, ನಾವೆಲ್ಲ ಬಡವರು. ನೋಡೋಣ, ಇಲ್ಲಿ ನೀವು ನೋಡಿ ಗೊತ್ತಾಗ್ತಿದೆ ಅಂತವ್ರು ಅಂತ. ಅಣ್ಣ ದಾರಿ ಐತೆ, ನೀರು ತಗೊಂಡು ಹೋಗೋದಕ್ಕೆ ಅಲ್ಲೇ ಹೋಗಿ ಮಾಡಿ, ಇಲ್ಲ ಅದನ್ನೇ ದೊಡ್ಡದು ಮಾಡ್ರಿ. ಸಾಕಷ್ಟು ದಾರಿ ಇವೆ, ಪೈಪ್ ಲೈನ್ ಮುಖಾಂತರ ಮಾಡಿ ನಮ್ಮನ್ನು ಕಾಪಾಡೋಣ. ನೀವು ದಯವಿಟ್ಟು ನಿಮ್ಮ ಪಾದಕ್ಕೆ ಶರಣ, ನಮ್ಮನ್ನು ಕಾಪಾಡ್ರಿ. ಇಷ್ಟು ಬೇರೆ ನೀವು ಏನೇ ಮಾಡಿದ್ರು ಭೂಮಿ ಬಿಡಕ್ಕೆ ನಾವು ಇಷ್ಟ ಇಲ್ಲ. ನಮ್ಗೆ ವಯಸ್ಸಾಯ್ತು, ನಾವು ಇಷ್ಟು ತೋಟ ತುಡಿಕೆ ಮಾಡ್ಕೊಂಡು ಜೀವನ ಮಾಡ್ತೀವಿ, ನಮ್ಮ ಅನ್ನ ಕಿತ್ಕೋಬೇಡ್ರಿ. ದಯವಿಟ್ಟು ಹೇಳ್ತಿದ್ದೀನಿ ಅಣ್ಣ, ನಮಗೆ ಕೈ ಹಾಕ್ಬೇಡಣ್ಣ. ಯಾರೋ ಮಧುಸ್ವಾಮಿ ಅವ್ರು ಮುಂದಕ್ಕೆ ಹೋಗಂಗ್ ಮಾಡ್ಯವ್ರೆ, ಅದು ಮತ್ತೆ ಹಿಂದಕ್ಕೆ ತಿರ್ಗಿಸ್ಬೇಡ್ರಿ. ನಿಮಗೆ ಅಡ್ಡು ಬಿದ್ದು ಹೇಳ್ತಿದ್ದೀನಿ ಅಣ್ಣ. ನಮ್ಮನ್ನ ಇದು ಮಾಡ್ಬೇಡ್ರಿ ಸ್ವಾಮಿ, ನೀವೆಲ್ಲ ಬೇರೆ ಕಡೆ ಹಾಕ್ರಿ. ನಮ್ಗೆ ನಮ್ಮ ಜಮೀನು ನಮ್ಗೆ ಉಳಿಸ್ಕೊಡಿ.